ನನ್ನ ಹೆಸರು ಅಯ್ಯಣ್ಣ ಅಂತ ಹೇಳಿ. ಹಾಗೂ ನಾನು ಫಿಲಂ ಪ್ರೊಡ್ಯೂಸರ್ ಆಗಿ ವರ್ಕ್ ಮಾಡಿದ್ದೀನಿ ಪೋಸ್ಟ್ ಪ್ರೊಡಕ್ಷನ್ಸ್ ಅಲ್ಲಿ. ಅಂಡ್ ಈ ಮೂವಿ ಆಕ್ಚುಲಿ ನಾನು ಪಿಕ್ ಮಾಡ್ಕೊಳಕ್ ಒಂದ್ ರೀಸನ್ ಏನಂತಂದ್ರೆ, ಈಗಿನ ಜಗತ್ತಿನಲ್ಲಿ ನಡೆಯುವ ಮೂಢನಂಬಿಕೆ ಆಗಿರ್ಬೋದು ಅಥವಾ ನೆಗೆಟಿವ್ ಏನ್ ಹೇಳ್ತೀವಿ ದೆವ್ವ ಭೂತ ಮಾಟ ಮಂತ್ರ ಅನ್ನೋದು, ಸೊ ಬೇಸ್ಡ್ ಆನ್ ದಟ್ ಸ್ಕ್ರಿಪ್ಟ್ ಇರೋದು. ಸೊ ಅದು ನಿಜಾನ ಇಲ್ವಾ, ವಾಟ್ ಇಸ್ ರಿಯಾಲಿಟಿ ವಾಟ್ ಇಸ್ ನಾಟ್ ರಿಯಾಲಿಟಿ ಅನ್ನೋದು ಸ್ಕ್ರಿಪ್ಟ್ ಅಲ್ಲಿ ಇದೆ. ಸೊ ಅದು ನನಗೆ ಆಕ್ಚುಲಿ ರಿಯಾಲಿಟಿ ಅಂತ ಫೀಲ್ ಆದಾಗ, ಸ್ಟೋರಿ ಕೇಳಿದಾಗ ಡೈರೆಕ್ಟರ್ ಕಡೆಯಿಂದ ನಾನು ಪ್ರೊಡ್ಯೂಸ್ ಮಾಡ್ಬೇಕು ಅಂತ ಹೇಳಿ ಫೀಲ್ ಆಗಿ ನಾನು ಓನ್ ಪ್ರೊಡಕ್ಷನ್ ಅಲ್ಲಿ ಸ್ಟಾರ್ಟ್ ಮಾಡಿರುವಂತ ಮೂವಿ ಇದೆ. ಸರ್ ಅದ್ ನಾನು ಕನ್ಕ್ಲೂಡ್ ಮಾಡಕ್ ಆಗಲ್ಲ, ರಿಯಾಲಿಟಿ ಮೂವಿಯಲ್ಲಿ ಇದೆ. ಅದಕ್ಕೆ ನಾನು ಹೇಳ್ತಾ ಇರೋದು ಏನಂತಂದ್ರೆ, ನೀವ್ ಮೂಢನಂಬಿಕೆ ನಂಬೇಕಾ ನಂಬಾರ್ದ ಅನ್ನೋದೇ ಒಂದು ಕನ್ಫ್ಯೂಷನ್ ನಮ್ಮ ಮಾಂತ್ರಿಕ ಮೂವಿ ಆಗಿರೋದ್ರಿಂದ ನಾನು ಜನಕ್ಕೆ ಏನ್ ಹೇಳ್ತೀನಿ ಅಂದ್ರೆ, ದಯವಿಟ್ಟು ಬನ್ನಿ ಮೂವಿ ನೋಡಿ, ವಾಟ್ ಇಸ್ ರಿಯಾಲಿಟಿ, ರಿಯಾಲಿಟಿಯಿಂದ ಬದುಕಿ ಅಂತ ಹೇಳೋದಕ್ಕೆ ಒಂದು ಸ್ಟೋರಿ ಕನ್ಕ್ಲೂಷನ್ ಇರೋದು. ರಿಯಾಲಿಟಿ ನಮ್ಗೆ ಅನ್ಸುತ್ತೆ, ಹೋಗುದಾ ನಂಬಲ್ಲ. ಸರ್ ನಾನು MNC ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ದೀನಿ, ಅವ್ರ ಜೊತೆ ಫ್ರೀ ಟೈಮ್ ಅಲ್ಲಿ ಮಾಡಿರುವಂತ ಕೆಲಸ. ಹಂಗೂ ಹಿಂಗೂ ಆಗಿದೆ. ಸಿನಿಮಾ ನೋಡಿದ್ದೀನಿ. ಅದ್ರ ನಿರ್ದೇಶಕರು ಹೇಳಿದ್ದಕ್ಕೂ ಸಿನಿಮಾ ನೋಡಿದ್ದಕ್ಕೂ ಅವ್ರು ಹೇಳಿದಕ್ಕಿಂತ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಅವ್ರು ಏನ್ ಸ್ಟೋರಿ ನನಗೆ ನರೇಟ್ ಮಾಡಿದ್ರು ಅದಕ್ಕಿಂತ ಇನ್ನೂ ಚೆನ್ನಾಗೇ ಬಂದಿದೆ, ಅದಕ್ಕಿಂತ ರಿಯಾಲಿಟಿಯಾಗೆ ಬಂದಿದೆ. ಅದಲ್ಲದೆ ಅಲ್ಲಿ ಆಗಿರೋ ಎಕ್ಸ್ಪೀರಿಯನ್ಸಸ್ ನನಗಿಂತ ಚೆನ್ನಾಗಿ ಅವರು ಮತ್ತೆ ನಮ್ಮ ಟೆಕ್ನಿಷಿಯನ್ಸ್ ಮತ್ತೆ ಹುಡುಗರು ಎಕ್ಸ್ಪ್ಲೈನ್ ಮಾಡೋದು ಚೆನ್ನಾಗಿರುತ್ತೆ. ಯಾವಾಗ ರಿಲೀಸ್ ಮಾಡೋದು ಸರ್? ಕಮಿಂಗ್ ಮಂತ್ ದಸರಾ ಟೈಮ್ಗೆ ರಿಲೀಸ್ ಪ್ಲಾನ್ ಮಾಡ್ಕೊಂಡು. ನಿಜವಾದ ಮಾಂತ್ರಿಕ ಮಾತಾಡೋದು ಇಲ್ಲಿ ಬಂದಿರೋ ಪ್ರತಿಯೊಬ್ಬರಿಗೂ ತುಂಬಾ ಥ್ಯಾಂಕ್ಸ್. ಓಕೆ, ನನಗೆ ಗೊತ್ತು, ಯಾಕಂದ್ರೆ ನಾನು ಆ ಇಂದ ನೀವು ನೋಡಿರ್ತೀರ ಒಂದು 2 minutes ಒಂದು ಕ್ಲಿಮ್ಸ್, ಆ ಇಂದ ಆವರೆಗೂ ಏನ್ ಭಯ ಇರುತ್ತೋ ಆಸ್ ಇಟ್ ಈಸ್ ಪ್ರತಿಯೊಬ್ಬರಲ್ಲೂ ಕೆಲವು ಭಯಗಳಂತ ಇದ್ದೇ ಇರುತ್ತೆ. ಸೊ ಒಬ್ಬೊಬ್ಬರಿಗೂ ಒಂದೊಂದ್ ತರ ಭಯ, ಏಳಿಗೆ ಇಲ್ಲದ ಸ್ಯಾಲರಿ ನೋಡಿ ಭಯ ಇರುತ್ತೆ ಸ್ವಲ್ಪ ಜನಕ್ಕೆ, ಅಯ್ಯೋ ಈ ಸ್ಯಾಲರಿನ ಅಂತ. ಸೊ ಇದೇ ತರ ಭಯಗಳನ್ನೋದು ಒಂದು ದಿನದಲ್ಲಿ 24 ಗಂಟೆಗಳಲ್ಲಿ 1440 ನಿಮಿಷಗಳೇ ಇಷ್ಟು ಭಯಗಳಂತ ಇರ್ತವೆ. ಪ್ರತಿ ಕ್ಷಣನೂ ಭಯ ಪಡ್ತಿರ್ತಾರೆ. ಇನ್ ಕೇಸ್ ಟ್ರಾಫಿಕ್ ಅಲ್ಲಿ ಆ ಮೊಮೆಂಟ್ ನಾವ್ ಅಲ್ಲಿ ಹೋಗ್ಲಿಲ್ಲ ಅಂದ್ರೆ ಅದೊಂದು ಭಯ, ಇಲ್ಲ ಏನಾದ್ರು ಅಂದ್ಬಿಡ್ತಾರೆ. ಈ ತರ ಪ್ರತಿ ಚಿಕ್ಕ ಚಿಕ್ಕ ವಿಷಯಗಳಿಗೂ ಭಯ ಅಂದಿರುತ್ತೆ. ಆ ಭಯನ ನಾವು ಮೂಢನಂಬಿಕೆಗಳಿಗೆ ಕನೆಕ್ಟ್ ಮಾಡ್ಕೊಂಡು ಮಾಂತ್ರಿಕ ಅನ್ನೋ ಮೂವಿ ತೆಗೆದಿರ್ತೀವಿ. ಏನೋ ಕ್ವಶನ್ಸ್ ಇದ್ರೆ ಕೇಳಿ. ಹೌದು ಸರ್, ನಾನು ಮೊದಲು MNC ಅಲ್ಲಿ ವರ್ಕ್ ಮಾಡ್ತಿದ್ದೆ ಸರ್, IT ಬ್ಯಾಕ್ಗ್ರೌಂಡ್ ನಂದು. ಅದ್ರ ಜೊತೆಗೆ ಈ ಆರ್ಟ್ ರಿಲೇಟೆಡ್ ಎಡಿಟಿಂಗ್ ಅದು ಇದೆಲ್ಲ ಮಾಡ್ತಿದ್ದೆ ಅವಾಗ. ಹೌದು ಸರ್, ಪರ್ಟಿಕ್ಯುಲರ್ ಎಲ್ಲಾರಲ್ಲೂ ಭಯ ಇದ್ದೇ ಇರುತ್ತೆ ಸರ್. ಭಯ ಅನ್ನೋದು ಇವ್ರಿಗಿಲ್ಲ ಅಂತ ನಾವು ಹೇಳಕ್ಕೂ ಆಗಲ್ಲ. ನಾನು ಅದೇ ಮೆನ್ಷನ್ ಮಾಡಿ 24 ಗಂಟೆಗಳ ನನ್ನ ರಿಸರ್ಚ್ ಸ್ಟಡಿಯಲ್ಲಿ ಪ್ರತಿಯೊಬ್ಬರಿಗೂ ಭಯ ಇದೆ ಸರ್. ಅಷ್ಟು ಗಂಟೆಗಳಲ್ಲಿ 1 ನಿಮಿಷ 1 ಕ್ಷಣ ಆದ್ರೂ ಭಯ ಯಾವ ವಿಚಾರಕ್ಕಾದ್ರೂ ಬದಲಿ ಬರುತ್ತೆ ಅಂತ. ಅಂದ್ರೆ ಭಯ ಅನ್ನೋದು ಪ್ರತಿಯೊಬ್ಬರಲ್ಲೂ ಇದ್ದೇ ಇದೆ. ಸೊ ಆ ಭಯನ ತೆಗೆದಾಕ್ಬೇಕು. ಫಸ್ಟ್ ಆಫ್ ಆಲ್ ಭಯನ ತೆಗೆದ್ರೆ ಅದು ಕಮ್ ಟು ರಿಯಾಲಿಟಿ. ಈ ಮೂವಿಯಲ್ಲಿ ನಾವು ಮೆನ್ಷನ್ ಮಾಡಿರೋದು CTR ಅಂತ. CTR ಅಥವಾ ಆರ್ಗನೈಸೇಷನ್. ಆ ಆರ್ಗನೈಸೇಷನ್ ಏನ್ ಮೆನ್ಷನ್ ಮಾಡುತ್ತೆ ಅಂದ್ರೆ ಕಮ್ ಟು ರಿಯಾಲಿಟಿ. ನೀವು ಭಯದಿಂದ ಆಚೆ ಬನ್ನಿ. ಫಸ್ಟ್ ಆಫ್ ಆಲ್ ಪ್ರತಿಯೊಂದಕ್ಕೂ ಭಯ ಪಡಬೇಡಿ. ಇನ್ ಕೇಸ್ ನಾವು ಚಿಕ್ಕ ವಯಸ್ಸಿಂದ ಇವಾಗಿನವರೆಗೂ ಇಲ್ಲ ಜನರೇಷನ್ ನಾವ್ ಇನ್ನೊಂದು 40-50 ವರ್ಷವರೆಗೂ ಬದುಕಲುವರೆಗೂ ಭಯ ಅನ್ನೋದು ಇರುತ್ತೆ. ಅಷ್ಟು ಭಯದಲ್ಲಿ ಅದು ಅಟ್ಲೀಸ್ಟ್ ಒಂದು 50%, 30%, 20% ಅದ್ರ ಡಿಕ್ರೀಸ್ ಮಾಡ್ಕೊಂಡ್ ಬರ್ಬೋದು ಭಯ ಅನ್ನೋದನ್ನ. ಸೊ ಇದ್ರ ಜೊತೆಗೆ ಏನಂದ್ರೆ ಮೂಢನಂಬಿಕೆಗಳು ಬೇಡ. ಯಾಕಂದ್ರೆ ನಾವು ನೋಡಿರೋ ಪ್ರಕಾರ ಪ್ರತಿಯೊಂದು ವಿಚಾರದಲ್ಲೂ ಭಯ ಅನ್ನೋದು ಮಾಡ್ತಿದ್ರೆ, ಅಲ್ಲಿ ಹೋಗ್ಬೇಡ, ಅಲ್ಲಿ ಭಯ, ಅಲ್ಲಿ ದೆವ್ವಗಳು ಇರುತ್ತವಂತೆ, ಇಲ್ಲಿ ಇದಿರುತ್ತಂತೆ, ಅಲ್ಲಿ ಅದಿರುತ್ತಂತೆ. ಚಿಕ್ಕ ಮಕ್ಕಳಿಗೆ ಇವನ್ ಸ್ಕೂಲಲ್ಲೂ ಸಹ ಆ ಭಯ ಅನ್ನೋದನ್ನ ಹುಟ್ಟಿಸ್ತಿದ್ದಾರೆ. ಸೊ ಆ ಭಯ ಅನ್ನೋದು ಹೋಗ್ಬೇಕು ಅನ್ನೋದು ಮೇನ್ ಕಾನ್ಸೆಪ್ಟ್ ಅಲ್ಲಿ ಇಟ್ಕೊಂಡು CTR ಆರ್ಗನೈಸೇಷನ್ ಆಗುತ್ತೆ. ಈ ಆರ್ಗನೈಸೇಷನ್ ಅಲ್ಲಿ ಕೇಸಸ್ ಸ್ಟಾರ್ಟ್ ಆಗುತ್ತೆ. ಇದ್ರಲ್ಲಿ ಪಾರ್ಟ್ 1 ಅಂತ ನೀವು ನೋಡಿರ್ತೀರ, ಗೋಸ್ಟ್ ಹಂಟರ್ ಅಂತ, ಕಮ್ ಟು ರಿಯಾಲಿಟಿ ಅಂತ. ಓಕೆ, ಸೊ ಇದರಲ್ಲಿ ಫಸ್ಟ್ ಪಾರ್ಟ್ ಬಂದು ಗೋಸ್ಟ್ ಹಂಟರ್ ಅಂತ. ಈ ಭಯದಲ್ಲಿ ಗೋಸ್ಟ್ ಹಂಟರ್ ಒಂದು ಕೇಸ್ ನ ತಗೊಳ್ತಾನೆ. ಆ ಕೇಸ್ ಅಲ್ಲಿ ಯಾವ ತರ ಸಿಚುವೇಶನ್ಸ್ ಬರುತ್ತೆ, ಯಾವ ತರ ಜನರನ್ನ ಇದಾಗ್ತಿದ್ದಾನೆ ಸರಿ, ಜನರಿಗೆ ಭಯ ಅಂತ ಇರುತ್ತಲ್ಲ, ಆ ಭಯ ಅನ್ನೋ ಪಾರ್ಟ್ ನ ತೆಗಿಬೇಕು ಅನ್ನೋದು.
ಅದೊಂಥರ ಫಾರ್ ಎಕ್ಸಾಂಪಲ್ ನಮ್ಮ ಉಳಿತ ನಟರಾಜ ಅವರು ಅದೇ ತರ ಅಂದ್ರೆ ಅವರು ರಿಸರ್ಚ್ ಮಾಡ್ತಿರ್ತಾರೆ. ಈ ರಿಸರ್ಚ್ ಅನ್ನೋ ಪಾರ್ಟ್ ಅಲ್ಲಿ ಏನಂದ್ರೆ ರಿಯಾಲಿಟಿಗೆ ಆಚೆ ಬರ್ತಾರೆ. ಯಾವ ನನ್ ರಿಯಾಲಿಟಿ ಆಚೆ ಬರುತ್ತೆ ಬಂದ್ರೆ ನಾವು ಪ್ರತಿಯೊಂದರಲ್ಲೂ ಧೈರ್ಯದಿಂದ ಒಂದ್ ಸ್ಟೆಪ್ ತಗೋಬಹುದು. ಇದೇ ಕೆಲಸದಲ್ಲೇ ಅಂತಲ್ಲ, ಇನ್ ಕೇಸ್ ಯಾವ್ದೋ ಒಂದು ಸ್ಟೆಪ್ ತಗೋಬೇಕಂದ್ರೆ ಧೈರ್ಯದಿಂದ ತಗೋಬಹುದು ಅನ್ನೋ ಒಂದು ಆಪ್ಷನ್ ಇಂದ CTR ಆರ್ಗನೈಸೇಷನ್ ಅಂತ ಒಂದು ಮೂವಿಯಲ್ಲಿ ಅಡಾಪ್ಟ್ ಮಾಡಿದೀನಿ. ಮೀನ್ ವೈಲ್ ಪಾರ್ಟ್ 1 ಅನ್ನೋದು ಗೋಸ್ಟ್ ಸೆಂಟರ್. ಮೇ ಬಿ ಮಾಂತ್ರಿಕ ಸೀರೀಸ್ ಆಗ್ಬೋದು, ಮಾಂತ್ರಿಕ 1, 2, 3, 4 ಆತರ ಸೀರೀಸ್ ಆಗ್ಬೋದು. ಬಟ್ ಇದ್ರಲ್ಲಿ ಪರ್ಟಿಕ್ಯುಲರ್ ನಾವು ಮೆನ್ಷನ್ ಮಾಡಿದ್ದು ಗೋಸ್ಟ್ ಸೆಂಟರ್. ದಿಸ್ ಪರ್ಸನ್ ಏನ್ ಮಾಡ್ತಾರೆ ಅಂದ್ರೆ ಈ ಆತ್ಮಗಳನ್ನ ಹುಡುಕಾಟದಲ್ಲಿ ಇರ್ತಾನೆ. ನಿಜವಾಗ್ಲೂ ಇದ್ಯಾ ಆತ್ಮ, ಇದ್ರೆ ಹೇಗೆ, ಅವ್ರು ನಿಜವಾಗ್ಲೂ ಟ್ರಬಲ್ ಕೊಡ್ತಿದ್ಯಾ ಮನುಷ್ಯರಿಗೆ, ಇಲ್ಲ ಅದು ಮಕ್ಕಳ ಮೇಲೆ ಏರ್ತಿದಾರ ಅಂತ. ಯಾಕಂದ್ರೆ ಒಂದ್ ಜನರೇಷನ್ ಅಲ್ಲಿ ನಾವ್ ಇಲ್ಲಿಂದ ಸ್ಟಾರ್ಟ್ ಮಾಡಿದಾಗ ಒಂದ್ 8ವರೆಗೂ ಹೋಗೋ ಟೈಮ್ ಅಲ್ಲಿ ನಾವಂದ್ರಲ್ಲ ಭಯ ಅನ್ನೋದನ್ನ ನಾವು ಫಸ್ಟ್ ತೆಗಿಬೇಕನ್ನೋ ಮೂಮೆಂಟ್ ಅಲ್ಲೇ ಈ ಗೋಸ್ಟ್ ಸೆಂಟರ್, ಮೇನ್ಲಿ ಗೋಸ್ಟ್ ಅನ್ನೋ ಪಾರ್ಟ್ ನ ತಗೊಂಡಿದ್ವಿ. ಸೊ ಗೋಸ್ಟ್ ಅನ್ನೋದು ಇಲ್ಲ, ಇದೆಯಾ, ಹೇಗೆ, ಅದ ಆ ಒಂದು ಪರ್ಟಿಕ್ಯುಲರ್ ಪಾರ್ಟ್ ನ ಮೂವಿಯಲ್ಲಿ ಮೆನ್ಷನ್ ಮಾಡಿದ್ವಿ. ಹೌದು ಸರ್, ನಮ್ ಟೀಮ್ ಅಲ್ಲಿ ಆ ಎಕ್ಸ್ಪೀರಿಯನ್ಸಸ್ ಆಗಿದೆ. ಬಟ್ ನಾನು ಜನರಲ್ ಸರ್ ಇಟ್ ಇಸ್ ಲೈಕ್ ನಾನು ಹೇಳಿದ ಅದನ್ನ ರಿಯಾಲಿಟಿ ಅಂತ ಹೇಳಿಲ್ಲ. ಕೆಲವ್ರಿಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಹೇಳಿದೆ ನಾನು. ಸೊ ಇಟ್ ಮೈಟ್ ಬಿ ನಮ್ಮ ಮನಸ್ಸು, ಲೈಕ್ ವಾಟ್ ಯು ಸೇ, ನಮ್ಮ ಮೈಂಡ್ ಅಲ್ಲಿ ಇರೋ ಥಾಟ್ಸ್ ಇಂದ ನಾವು ಫೀಲ್ ಆಗ್ಬೋದು. ಲೈಕ್ ಇದೇನೋ ಥಿಂಕ್ ಮಾಡ್ಕೊಂಡು ನಾನೇ ಫಾರ್ ಎಕ್ಸಾಂಪಲ್ ನಾನೇ ಮನೇಲಿ ಏನೋ ಒಂದು ಕೆಲಸ ಮಾಡ್ತಾ ಇದ್ದೀನಿ, ಏನೋ ಮೈಂಡ್ ಅಲ್ಲಿ ಇರುತ್ತೆ, ಸಡನ್ಲಿ ಪಕ್ಕದಲ್ಲಿ ಒಬ್ರು ಬಂದಿದ ತಕ್ಷಣ ಏನಾಗುತ್ತೆ, ಡೈವರ್ಟ್ ಆಗ್ತೀವಿ ನಾವು. ಸೊ ಮೇ ಬಿ ದಟ್ ವುಡ್ ಬಿ ದ ರೀಸನ್ ಆಲ್ಸೋ. ನಾನು ಅದನ್ನೇ ರಿಯಾಲಿಟಿ ಅಂತ ಹೇಳ್ತಾ ಇಲ್ಲ. ಇಲ್ಲ ಪಾಪ ಅವ್ರು ನಿಜವಾಗ್ಲೂ ಆಗಿರ್ಬೋದೇನೋ, ಅದನ್ನು ನಾವು ಸುಳ್ಳು ಅಂತ ಹೇಳಕ್ಕೂ ಆಗಲ್ಲ. So we have to hear it from them. Exactly, I'm trying to tell you the same. That's what I'm saying. I'm trying to tell you. Exactly, that's what I'm trying to tell you. Right, sir. ಭಯ ಇಲ್ಲ, ಬಟ್ ಕೈಂಡ್ ಆಫ್ ಅ ಟೆನ್ಷನ್ ಅಷ್ಟೇ. ಯಾಕಂದ್ರೆ ನನ್ ಕೈಂಡ್ ಆಫ್ ಅಷ್ಟೇ. ಯಾಕಂದ್ರೆ ನವೀನ್ ಕೃಷ್ಣ ಅವರು ಇದ್ದಾರೆ. ಫಸ್ಟ್ ನಮ್ ಜರ್ನಿಯಲ್ಲಿ ಸ್ಟಾರ್ಟ್ ಆದವರು ಅವರು. ನಾವೊಂದು ಕೃಷ್ಣ ಸಂಕಲಕ್ಕೆ ಒಂದು ಇದು ಇಟ್ಕೊಂಡಿದ್ವಿ, ವಿ ಆರ್ ವೆರಿ 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 ಸ್ಮಾಲ್ ಬಟ್ ವಿ ಆರ್ ವೆರಿ ವೆರಿ ಸ್ಟ್ರಾಂಗ್ ಅಂತ. ಅಂದ್ರೆ ಯಾವುದೇ ಕೆಲಸ ಮಾಡ್ಬೇಕಂದ್ರೆ ಧೈರ್ಯದಿಂದ ಮಾಡ್ತೀವಿ, ಎಷ್ಟೇ ಆಗ್ಲಿ, ನಮ್ಮನ್ನ ಎಷ್ಟು ಹಿಂದೆ ತಡೆದ್ರೇನು ವಿ ಕಮ್ ಬ್ಯಾಕ್ ಅಂತ. ಇದೇ ವಿಚಾರ ಅಲ್ಲ. ಯಾಕಂದ್ರೆ ನಾನು IT ಬ್ಯಾಕ್ಗ್ರೌಂಡ್ ವರ್ಕ್ ಮಾಡೋ ಟೈಮಲ್ಲಿ ಅಲ್ಲಿಂದ ನನ್ ಭಯ ಇತ್ತು ಇನಿಷಿಯಲ್ ಟೈಮ್ ಅಲ್ಲಿ. ಯಾವಾಗ ನಾನು IT ಬ್ಯಾಕ್ಗ್ರೌಂಡ್ ಇಂದ ಬಂದೆ, ಇಂಡಸ್ಟ್ರಿಯಲ್ ಸರ್ವೈವ್ ಆಗ್ತೀನ ಆಗಲ್ವಾ, ಹೇಗಿರ್ತೀನಿ, ಹೇಗೆ ನನ್ನ ಜನರು ನನ್ನ ನೋಡ್ತಾರೆ, ಮತ್ ಯಾವ ತರ ವರ್ಕ್ ಮಾಡ್ಬೋದು ನಾನು ಅಂತ ಪ್ರತಿಯೊಂದರಲ್ಲೂ ಯೋಚನೆ ಮಾಡೋ ಟೈಮಲ್ಲಿ ಆವಾಗ ಒಬ್ಬ ಡೈರೆಕ್ಟರ್ ಜೊತೆ ನಾವು ಈ ಅಂದ್ರೆ ಒಂದು ಕಾನ್ವರ್ಸೇಷನ್ ಸ್ಟಾರ್ಟ್ ಆದಾಗ, ಇಲ್ಲ ಅವ್ರ ಜೊತೆ ಸೇರಿದಾಗ, ಮಾತಾಡಿದಾಗ ಅವರು ಯಾವ ತರ ಪ್ಯಾಟರ್ನ್ ಆಫ್ ವರ್ಕ್ ಮಾಡ್ತಿದಾರೋ ಅದು ತಿಳ್ಕೊಂಡ್ಮೇಲೆ ಅಲ್ಲಿ ಭಯ ಇರ್ಲಿಲ್ಲ. ಬಿಕಾಸ್ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಅದು ಭಯ ಆಗುತ್ತೆ, ಗೊತ್ತಾದ್ಮೇಲೆ ಅದು ಭಯ ಇರಲ್ಲ. ಓಕೆ, ಆ ಭಯ ಅನ್ನೋ ವಿಚಾರ ಹೋಗ್ಬಿಡುತ್ತೆ. ಈಗ ಫಾರ್ ಎಕ್ಸಾಂಪಲ್ ಇದೇ ಪ್ಲೇಸ್ ಅಲ್ಲಿ ಕರೆಂಟ್ ಆಫ್ ಮಾಡಿದ್ರೆ ಏನಿರುತ್ತೆ ಅಂತ ನಮ್ಗೆ ಒಂದು ಭಯ ಆಗುತ್ತೆ, ಏನೋ ಒಂದು ಪಕ್ ಅಂತ ಆಯ್ತಂದ್ರೆ. ಅದೇ ಲೈಟ್ ಆನ್ ಮಾಡಿದ್ರೆ ಆ ಫ್ಯೂ ಸೆಕೆಂಡ್ಸ್, ಆ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ಮೈಂಡ್ ಎಲ್ಲರಿಗೂ ಟಕ್ ಅಂತ ಒಂದು ಇದಾಗುತ್ತೆ. ನಾಟ್ ಎವ್ರಿಬಡಿ, ಬಟ್ ಅಟ್ಲೀಸ್ಟ್ ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಒಂದು ಮೈಂಡ್ ಇಲ್ಲ ಫುಲ್ಲು ಸರ್. ಭಯ ಅನ್ನೋದು ಎಲ್ಲಾರ್ಗೂ ಕನೆಕ್ಟ್ ಆಗ್ಬೇಕು ಅಂತ. ಹಾಗೆ ಸೂಪರ್ ಕ್ವಶನ್ ಸರ್. ಇದು ಹೇಗಂದ್ರೆ ನಾವು ಫಸ್ಟ್ ಈ ಒಂದು ಸ್ಕ್ರಿಪ್ಟ್ ಅನ್ಕೊಂಡಾಗ ಮೊದಲು ಸರ್ ಹೇಳ್ದಂಗೆ ನಾವು ಬೇರೆ ಸ್ಕ್ರಿಪ್ಟ್ ಅನ್ಕೊಂಡಿದ್ವಿ. ಆ ಸ್ಕ್ರಿಪ್ಟ್ ಆಗ್ಲಿಲ್ಲ ಆ ಮೂಮೆಂಟ್ ಅಲ್ಲಿ. ಅದಾದ್ಮೇಲೆ ಈ ಸ್ಕ್ರಿಪ್ಟ್ ಅನ್ಕೊಂಡಾಗ ನಾವು ಎಜುಕೇಟ್ ಮಾಡಬೇಕು, ಮೀನ್ ವೈಲ್ ಎಂಟರ್ಟೈನ್ಮೆಂಟ್ ಸಹ ಮಾಡಬೇಕು ಜನರಿಗೆ ಅನ್ನೋ ಒಂದು ಪಾಯಿಂಟ್ ಆಫ್ ವ್ಯೂ ಇಟ್ಕೊಂಡು ನಾನು ಮತ್ತೆ ದುಷ್ಯಂತ್ ಅವರು ಇಬ್ಬರು ತುಂಬಾ ಲೊಕೇಶನ್ಸ್ ಹಂಟ್ ಮಾಡಿದ್ವಿ. ಚಿಕ್ಕಬಳ್ಳಾಪುರದಲ್ಲಿ ಹಂಟ್ ಮಾಡಿದ್ವಿ, ಈ ಕಡೆ ಅದು ಕೋರಮಂಗಲದಲ್ಲಿ ಹಂಟ್ ಮಾಡಿದ್ವಿ, MG ರೋಡ್ ಅಲ್ಲಿ ಹಂಟ್ ಮಾಡಿದ್ವಿ, ಇಂದಿರಾ ನಗರದಲ್ಲಿ ಹಂಟ್ ಮಾಡಿದ್ವಿ. ಯಾವ್ದಾದ್ರು ಪ್ಲೇಸ್ ಸಿಗುತ್ತಾ, ನಮ್ಮ ಸ್ಕ್ರಿಪ್ಟ್ ಯಾವ್ದಾದ್ರು ಕನೆಕ್ಟೆಡ್ ಇರುತ್ತಾ, ನಾವು ಮೂಢನಂಬಿಕೆಗಳನ್ನ ಫಸ್ಟ್ ತೆಗಿಬೇಕು ಅನ್ನೋದು. ಅದ್ರಲ್ಲಿ ಮೆನ್ಷನ್ ಮಾಡಿ ಜಗತ್ತಿನ ರಹಸ್ಯಗಳನ್ನು ಶೋಧಿಸುವ ಮಾಂತ್ರಿಕ. ಆ ಮಾಂತ್ರಿಕ ಅನ್ನೋ ಪರ್ಸನ್ ಏನಿದೆ ಜಗತ್ತಲ್ಲಿ ಆ ರಹಸ್ಯಗಳನ್ನೆಲ್ಲ ಆಚೆ ತರ್ತಾ ಇರ್ತಾನೆ. ಸೊ ಈ ಪಾಯಿಂಟ್ ಆಫ್ ವ್ಯೂ ನಾವು ಪ್ಲೇಸಸ್ ಹುಡುಕ್ತಾ ಇದ್ವಿ, ಒಂದೊಂದೇ ಪ್ಲೇಸ್. ಆ ಮೂಮೆಂಟ್ ಅಲ್ಲಿ ನಮ್ಗೆ ಒಂದ್ ಪ್ಲೇಸ್ ಕೇಳಿದ್ರೆ ಅವ್ರು ಇಲ್ಲ ಸರ್ ಕೊಡಲ್ಲ ಅಂತ ಹೇಳ್ತಾರೆ. ಸಮ್ ಆಫ್ ಪೀಪಲ್ ಬಂದು ಅವರು ಸಮ್ ಫಾರಿನ್ ಕಂಟ್ರಿ ಇರ್ತಾರೆ, ಇಲ್ಲ ಸರ್ ನಾವು ಹತ್ರ
ಇಲ್ಲಿ ಏನ್ ಮಾಡೋಣ ಅಂದ್ರೆ ಒಂದು ಸ್ಕೂಲ್ಗೆ ಬೇಕಾದ್ರೆ ಟ್ರೈ ಮಾಡೋಣ. ಒಂದು ಸ್ಕೂಲಲ್ಲಿ ಈ ತರ ಆ ಒಂದು ಸಿಚುವೇಶನ್ ಬಂದಿತ್ತು. ಒಂದು ಸ್ಕೂಲಲ್ಲಿ ಜನರು ಮಕ್ಕಳೇ ಹೋಗ್ತಾ ಇಲ್ವಂತೆ ಸ್ಕೂಲ್ಗೆ. ಸೊ ಆ ಒಂದು ಕಾನ್ಸೆಪ್ಟ್ ಒಂದು ಕ್ರಿಯೇಟ್ ಆದಾಗ ಇದ್ರಲ್ಲಿ ಟ್ರೈ ಮಾಡೋಣ ಅನ್ಕೊಂಡಿ. ಬೇಡ, ಇದೊಂಥರ ಚಿಕ್ಕದಾಗುತ್ತೆ, ಇದ್ರಲ್ಲಿ ಇನ್ನೂ ಏನಾದ್ರು ಡೆವಲಪ್ ಮಾಡಿ ಇನ್ಫೋ ಕೊಡೋಣ ಅಂದಾಗ ಒಂದು ದೊಡ್ಡ ಪ್ಲೇಸ್ ಹುಡುಕ್ತಾ ಟೈಮಲ್ಲಿ ನಮ್ಗೊಂದು ಮಾಲ್ ಸಿಕ್ತು. ಒನ್ ಆಫ್ ದ ಬಿಗ್ಗೆಸ್ಟ್ ಮಾಲ್. ಐ ಥಿಂಕ್ ಈಗ ನಾವೇನ್ ಈ ಪ್ಲೇಸ್ ಅಲ್ಲಿ ಕೂತಿದೀವೋ ಇದನ್ನ ಒಂದು 30 to 40 ಟೈಮ್ಸ್ ಹಾಕ್ಬೇಕು, ಅಷ್ಟು ದೊಡ್ಡ ಮಾಲ್. ಈ ಬಿಲ್ಡಿಂಗ್ ಎಂಟೈರ್ ಬಿಲ್ಡಿಂಗ್ ಹಾಕದೇನು ಒಂದ್ 7-8 ಬಿಲ್ಡಿಂಗ್ ಆಗ್ಬೋದು ಕೆಳಗಡೆಯಿಂದ ಫ್ಲೋರ್ ಟು ಫ್ಲೋರ್. ಅಷ್ಟು ದೊಡ್ಡ ಬಿಲ್ಡಿಂಗ್. ಲಕ್ಕಿಲಿ ನಮ್ಗೆ ದುಷ್ಯಂತ್ ಗೌಡ್, ನಮ್ ಕಿರಣ್ ಅವರು ಎಲ್ಲಾರು ಸಹಾಯ ಮಾಡಿದ್ರಿಂದ ಸಿಕ್ತು. ಈ ಆಲ್ರೆಡಿ ಕಡೆ ಸರ್ ಹೊಸಕೋಟೆ ಸೈಡ್, KR ಸೈಡ್. ಈಗ ಅದು ಡೆಮಾಲಿಶ್ ಆಗಿದೆ. ಅಲ್ಲಿರೋ ಸೆಕ್ಯೂರಿಟಿ ಗಾರ್ಡ್ಸ್ ಅದೇ ಹೇಳಿದ್ರು, ಸರ್ ಐ ಥಿಂಕ್ ನಿಮ್ ಮೂವಿಗೋಸ್ಕರ ಸೆಟ್ ಹಾಕೊಟ್ಬಿಟ್ಟಿದ್ದಾರೆ ನೀವು ಅನ್ಕೊಂಡ. ಮೇ ಬಿ ಅದೊಂದು ಲಕ್ ಸರ್. ಹಾ ಸರ್, ಓಲ್ಡ್ ಬಟ್ ಅದು ಓಲ್ಡ್ ಕನ್ಸ್ಟ್ರಕ್ಟ್ ಆಗಿತ್ತು, ಬಟ್ ಯಾರು ಅಲ್ಲಿ ಇಲ್ಲ. ದೇ ಲೆಫ್ಟ್ ಇಟ್ ಹಾ ಹೌದು. ಎಕ್ಸಾಕ್ಟ್ಲಿ ಅಲ್ಲಿ ನಾವು ರೀಸೆಂಟ್ ಆಗಿ ಒಂದು 1 month ಬ್ಯಾಕ್ 2 months ಬ್ಯಾಕ್ 3 months ಬ್ಯಾಕ್ ಹೋಗೋ ಟೈಮಲ್ಲಿ ನೋಡಿದ್ವಿ ಅಲ್ಲ, ಎಷ್ಟೊಂದು ಎಕ್ಸ್ಪೀರಿಯನ್ಸಸ್ ಈ ಮಾಲ್ ಅಲ್ಲಿ ಮಾಡಿದ್ವಿ. ಅಲ್ಟಿ ಆಗಿತ್ತಲ್ಲ. ಯಾಕಂದ್ರೆ ನಾನು, ಜಗ, ಇನ್ನು ರಮೇಶ್, ಇನ್ನು ತುಂಬಾ ಜನ ಮಾಡ್ತೀವಿ. ತುಂಬಾ ಚೆನ್ನಾಗಿದ್ರು. ಒಂದು ಗ್ರೇಟ್ ಟೀಮ್ ಇತ್ತು. ಎಲ್ಲಾ ಟೀಮ್ ವರ್ಕ್ ಮಾಡೋ ಟೈಮಲ್ಲಿ ಯಾಕಂದ್ರೆ ಆ ಸೆಟ್ ಹೋದ್ರೆ ಎಲ್ಲರಿಗೂ ಭಯ. ಒಬ್ರು SBI ಮ್ಯಾನೇಜರ್ ಬಂದಿದ್ರು, SBM ಅವ್ರು, ಆಕ್ಚುಲಿ SBM ಅವಾಗ ಮೈಸೂರು ಇತ್ತು. ಅವ್ರು ಬಂದಿದ್ರು, ಸರ್ ನಿಮ್ ಲೊಕೇಶನ್ ನೋಡ್ಬೇಕು ಒಂದ್ಸಲ ಅಂತ ಕೇಳಿದ್ರು. ಸರಿ ಬನ್ನಿ ಸರ್ ಅಂತ ಕರ್ಕೊಂಡೋಗಿ ಅವರು ಅವ್ರ PA ಫಸ್ಟ್ ಫ್ಲೋರ್ ಹೋಗಕ್ಕಾಗ್ಲಿಲ್ಲ ಸರ್, ಅವ್ರು ಭಯ ಬಂದ್ಬಿಟ್ಟು. ಆ PA ಕರೀತಾರೆ, ಸರ್ ಬನ್ನಿ ಸರ್, ಬನ್ನಿ ಬೇಡ ಬನ್ನಿ ಅಂತ ಕರ್ಕೊಂಡು ಹೋಗ್ತಾರೆ. ನಾನು ಇಲ್ಲ ಬನ್ನಿ ಸರ್, ಇಲ್ಲವರೆಗೂ ಇಲ್ಲ ಸರ್ ಆಗಲ್ಲ ಇಲ್ಲ ಅಂತ ಅವ್ರು ಹೊಟ್ಬಿಟ್ರು. ಇಲ್ಲ, ಅದಕ್ಕೆ ಇದಕ್ಕೂ ಡಿಫ್ರೆನ್ಸ್. ಬಟ್ ಅವರು ನಾಲೆಜ್ ಪರ್ಸನ್ ಅವರು ಭಯ ಪಟ್ಬಿಟ್ಟಿದ್ದಾರೆ. ಇನ್ನೊಂದೇನಂದ್ರೆ ಅಲ್ಲಿ ಡೇ ಟೈಮ್ ಭಯ ಪಡ್ತಾರೆ ಸರ್, ನೈಟ್ ಅವಶ್ಯಕತೆ ಇಲ್ಲ, ಡೇ ಟೈಮ್ ಅಲ್ಲೇ ಭಯ ಪಡ್ತಾರೆ. ಯಾಕಂದ್ರೆ ಅಷ್ಟು ಏನಂದ್ರೆ ಆಕ್ಚುಲಿ ಅಲ್ಲಿ ಜಾಸ್ತಿ ಧೈರ್ಯದಿಂದ ಹೋಗ್ತಿದ್ದು ನಾನು ಮತ್ತೆ ಜಗ ಇಬ್ರೆ. ಹೇಗಿದ್ರೆ ಮೂವಿಯಲ್ಲಿ ಪ್ರತಿ ಶಾರ್ಟ್ ತೆಗೆದಿದ್ರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲಿ ಈ ಪ್ಲೇಸ್ ಅಲ್ಲಿ ನಾವು ಶೂಟ್ ಮಾಡಿಲ್ಲ ಅಂತಿಲ್ಲ, ಮಾಲ್ ಅಲ್ಲಿ ಎಲ್ಲಾ ತರ ಪ್ಲೇಸಸ್ ಅಲ್ಲಿ ಶೂಟ್ ಮಾಡಿದ್ವಿ. ಒಂದು 2-3 ಫ್ಲೋರ್ಸ್ ಇತ್ತು ಸರ್. ಇನ್ನೊಂದೇನಂದ್ರೆ ನಾವು ಅಲ್ಲಿ ಶೂಟ್ ಮಾಡೋ ಟೈಮಲ್ಲಿ ಅಲ್ಲಿ ಪವರ್ ನಮ್ಗೆ ತುಂಬಾ ಕಷ್ಟ ಇತ್ತು. ಹೆವಿ ನಾವು ಜನರೇಟರ್ ತಗೊಂಡು ಅದು ಫುಲ್ ಮಾಡಕ್ ಇನ್ನೊಂದು ಲಿಫ್ಟ್ ಇಲ್ಲ. ಪಾಪ ನಮ್ ಟೀಮ್ ಎಲ್ಲ ರೆಡಿ ಮಾಡ್ಕೊಂಡು ತಗೊಂಡು ನಮ್ಗೆ ಏನಂದ್ರೆ ಸರ್, ಶಂಕರ್ ನಾಗ್ ಅವರು ಈ ತರ ಮಾಡ್ತಿದ್ರು ಅಂತ ನಾವು ಕೆಲವು ಚಾನಲ್ಸ್ ಅಲ್ಲಿ ನೋಡ್ತಿದ್ವಿ. ಅಂದ್ರೆ ವರ್ಕ್ ಮಾಡ್ತಿರು ಇಲ್ಲ ಕಲ್ತ್ಕೋ, ನೀನ್ ಗ್ಯಾಪ್ ಕೊಡ್ಲೇಬೇಡ, ಏನೋ ಒಂದು ಕಲ್ತ್ಕೋ. ಇದು ನಮ್ ಕೃಷ್ಣ ಸಂಕಲನದಲ್ಲಿ ಇತ್ತು. ಪ್ರತಿಯೊಬ್ಬರಿಗೂ ನಮ್ ಟೀಮ್ ಅಲ್ಲಿ ನೀವ್ ಇದು ಮಾಡಿದ್ರ ಓಕೆ ತಗೊಳ್ಳಿ, ಇದು ಕಲ್ತ್ಕೊಳ್ಳಿ, ಅದು ಕಲ್ತ್ಕೊಳ್ಳಿ, ಇದು ಲೈಟಿಂಗ್ ಅಲ್ಲಿ ಇರ್ಲಿ, ಆಕ್ಟಿಂಗ್ ಅಲ್ಲಿ ಇರ್ಲಿ, ಟೆಕ್ನಿಷಿಯನ್ ಆಗಿ ಬನ್ನಿ. ಇವನ್ ಹೀರೋಯಿನ್ಸ್ಗೂ ಸಹ ಆರ್ಟಿಸ್ಟ್, ಪ್ರತಿಯೊಬ್ಬ ಆರ್ಟಿಸ್ಟ್ಗೂ ಹೇಳಿದ್ದು ನಾವು ಕೃಷ್ಣ ಸಂಕಲನದಲ್ಲಿ ನೀವು ಇದ್ರ ಜೊತೆಗೆ ಇದು ಕೂಡ ಸಹ ಮಾಡಿ ಅಂತ. ಅವಾಗ ಏನಾಗುತ್ತೆ, ಸ್ವಲ್ಪ ಹೆಲ್ಪ್ಫುಲ್ ಅಂತ. ಆಮೇಲೆ ಮೀನ್ ಮೇಲೆ ಏನಂದ್ರೆ ಸರ್, ನಾವು ಕೃಷಿ ಸಂಕಲ ಮಾಡಿದಾಗ ಇದು ಹೇಳ್ಬಾರ್ದು, ಬಟ್ ಒಂದು ಅಂದ್ರೆ ಈಗ ಇಂಡಸ್ಟ್ರಿಗೆ ಎಲ್ಲರೂ ಬರ್ತಿದ್ದಾರಲ್ವಾ, ಒಂದು ಪ್ರಾಪರ್ ಗೈಡೆನ್ಸ್ ಇದ್ದೇ ಬರ್ತಿದ್ದಾರೆ. ಏನಂದ್ರೆ ಕೆಲಸ ಬಿಟ್ಬಿಟ್ಟು ನಾನು ಆರ್ಟಿಸ್ಟ್ ಆಗ್ಬಿಡ್ತೀನಿ, ಅದಾಗಲ್ಲ ಸರ್, ತುಂಬಾ ರಿಸ್ಕ್ ಇದೆ. ಓಕೆ, ನಮ್ಮ ಕೃಷಿ ಸಂಕಲದಲ್ಲಿ ನಾವೇನ್ ಮೆನ್ಷನ್ ಮಾಡಿದ್ವಿ, ನೀವು ಕೆಲಸ ಮಾಡಿದ್ರೆ ನಿಮ್ಗೆ ಚಾನ್ಸ್ ಕೊಡೋದು. ಆರ್ಟಿಸ್ಟ್ ಆದ್ರೆ ಆರ್ಟಿಸ್ಟ್ ಬೇಕು ಅಂದ್ರೆ ನೀವು ಒಂದು ಕೆಲಸ ಕಂಪಲ್ಸರಿ ಮಾಡ್ಲೇಬೇಕು, ಇಲ್ಲಂದ್ರೆ ನಿಮ್ಗೆ ಚಾನ್ಸಸ್ ಸಿಗಲ್ಲ. ರೀಸನ್ ಏನಂತಂದ್ರೆ ಅವ್ರ ಫ್ಯಾಮಿಲೀಸ್ ಇರುತ್ತೆ, ಅವ್ರ ಬ್ಯಾಕ್ ಗ್ರೌಂಡ್ ಎಷ್ಟೋ ಜನ ಅಂದ್ರೆ ಫಿನಾನ್ಷಿಯಲಿ ಪ್ರತಿಯೊಂದರಲ್ಲೂ ಪೇನ್ಸ್ ಅನ್ನಿರುತ್ತೆ. ಆ ಪೇನ್ಸ್ ನ ಪ್ರಾಬ್ಲಮ್ ಮತ್ತೆ ಸಿಕ್ಕಾಕೋಬಾರ್ದು ಅಂತ ನೀವ್ ಆರ್ಟಿಸ್ಟ್ ಆಗ್ಬೇಕು ಅಂದ್ರೆ ಒಂದು ಕೆಲಸ ಇರ್ಬೇಕು ನಿಮ್ಗೆ ಪಕ್ಕ. ನೀವ್ ಮಾಡ್ತಿದ್ದೀರಾ ಅಂತ ಪಕ್ಕ ಕನ್ಫರ್ಮ್ ಆಯ್ತಂದ್ರೆ ವಿಲ್ ಗಿವ್ ಅ ಚಾನ್ಸ್. ಅದರಲ್ಲೂ ಆಡಿಷನ್ಸ್ ತುಂಬಾ ಮಾಡಿದ್ವಿ, ತುಂಬಾ ಆಲ್ಮೋಸ್ಟ್ ಒಂದು 200-300 ಜನ ಆಡಿಷನ್ ಮಾಡಿದ್ವಿ ಈ ಮೂವಿಗೋಸ್ಕರ. ಎಲ್ಲಾ ತರ ಒಂದು ಟೀಮೇ ಬಿಲ್ಡ್ ಮಾಡಿದ್ವಿ. ಒಂಥರ ಮ್ಯೂಸಿಕ್ ಟೀಮ್ ಆಗ್ಲಿ, ಆರ್ಟಿಸ್ಟ್ ಟೀಮ್ ಆಗ್ಲಿ, ಇಲ್ಲ ಒಂಥರ ಏನಂದ್ರೆ ಟೆಕ್ನಿಷಿಯನ್ಸ್ ಟೀಮ್ ಆಗ್ಲಿ, ಇಲ್ಲ ಕ್ಯಾಮ್ರಾ ಟೀಮ್ ಆಗ್ಲಿ, ಈ ತರ ಟೀಮ್ ಬಿಲ್ಡ್ ಮಾಡಿಕೊಂಡು ಮಾಂತ್ರಿಕತೆ ತೆಗ್ದಿತ್ತು. ಅದು ಸೀಕ್ರೆಟ್ ಅದೇ ಸರ್.
ಮೂವಿ ಮೇನ್ ಸೀಕ್ರೆಟ್. ತುಂಬಾ ಜನ ಕೇಳಿದ್ದಾರೆ ಆಕ್ಚುಲಿ. ನಾನು ಈ ಲೋಗೋ ಡಿಸೈನ್ ಮಾಡೋ ಟೈಮಲ್ಲಿ, ಮಾಂತ್ರಿಕ ಲೋಗೋ ಡಿಸೈನ್ ಮಾಡೋ ಟೈಮಲ್ಲಿ ತುಂಬಾ ಪರ್ಟಿಕ್ಯುಲರ್ ಆಗಿ ಇದು ಹೀಗೆ ಇರ್ಬೇಕು ಅಂತ ನೋಡ್ಕೊಂಡು ನಾನು ನೀಟಾಗಿ ಮಾಡಿದ್ದು ಸರ್ ಅದು. ಯಾಕಂದ್ರೆ ಆ ಮಾಂತ್ರಿಕ ನೀವು ನೋಡ್ತೀರಿ ಆಕ್ಚುಲಿ ಎಷ್ಟು ಅಟ್ರಾಕ್ಟಿವ್ ಆಗಿರುತ್ತಂದ್ರೆ, ನಾರ್ಮಲ್ ಯಾವ್ದೋ ಒಂದು ಮೂವಿ ಲೋಗೋ ಮಾಡಿದ್ರೆ ಒಂಥರ ಇರುತ್ತೆ, ಬಟ್ ಇದ್ರಲ್ಲಿ ತುಂಬಾ ಇನ್ಫೋ ಬಿಟ್ಟಿದೀವಿ ನಾವು. ಮಾಂತ್ರಿಕ ಲೋಗೋದಲ್ಲೇ ಇನ್ಫೋ ಬಿಟ್ಟಿದೀವಿ. ಈ ಮೂವಿ ಆದ್ಮೇಲೆ ಒಂದು ಕ್ವಿಸ್ ಕ್ರಿಯೇಟ್ ಮಾಡೋಣ ಅನ್ಕೊಂಡಿದೀವಿ, ಪ್ಲಾನ್ ಇದೆ ಅಲ್ವಾ? ರೈಟ್. ಹಾಗೆ ಸರ್. ಓಕೆ, ಹೌದೌದು ಹೌದೌದು, ರೀಲ್ಸ್ ಕ್ರಿಯೇಟ್ ಮಾಡಿ ಫುಲ್ ಎಲ್ಲ ಪ್ರತಿಯೊಂದು ರಿಲೇಟೆಡ್ ಸಿನಿಮಾ ಇದೆ. ಸರ್ ಪ್ರತಿಯೊಬ್ಬರು ಕನೆಕ್ಟ್ ಆಗುತ್ತೆ ಸರ್. ಭಯ ಅನ್ನೋದು ಏನಂದ್ರೆ, ಅಂದ್ರೆ ಈಗ ಕನೆಕ್ಟೆಡ್ ಪೀಪಲ್ ಸರ್, ಒಬ್ರಿಗೊಬ್ರು. ಈಗ ಅಲ್ಲೇನೋ ಪ್ರಾಬ್ಲಮ್ ಆಯ್ತು ಅಂದ್ರೆ, ಇಲ್ಲ ಇಲ್ಲೇನೋ ಪ್ರಾಬ್ಲಮ್ ಆಯ್ತು ಅಂದ್ರೆ ಒಬ್ರಿಗೊಬ್ರು ನೋಡ್ಕೊಳ್ತೀರ ಅಲ್ವಾ? ಸೊ ಭಯ ಅನ್ನೋ ಪಾರ್ಟ್ ಬಂದಾಗ ಭಯನೂ ಇಲ್ಲ ಅನ್ನೋ ಆಪ್ಷನ್ ಸಹ ಸಪೋರ್ಟ್ ಮಾಡುತ್ತೆ. ಅಂದ್ರೆ ಇನ್ ಕೇಸ್ ನನ್ ಭಯ ಇಲ್ಲ, ಇವತ್ತು ಭಯ ಇಲ್ಲ ಸರ್, ಮುಂದೊಂದ್ ದಿನ ಭಯ ಬರ್ಬೋದು, ಹೇಳಕ್ಕಾಗಲ್ಲ. ಯಾಕಂದ್ರೆ ಪ್ರತಿದಿನ ಬ್ರೈನ್ ಶಫಲ್ ಆಗ್ತಾ ಇರುತ್ತೆ. ನಾನ್ ಧೈರ್ಯದಲ್ಲಿ ಇದ್ದೀನಿ, ನನಗೇನೋ ಆಗಲ್ಲ ಅಂತೀನಿ, ಬಟ್ ಆಫ್ಟರ್ ಎ ಮಿನಿಟ್ ನಮ್ದು ಭಯ ಬಂದಿರುತ್ತೆ ಯಾವುದೇ ವಿಚಾರದಲ್ಲಿ. ಅದ್ರ ಫಿನಾನ್ಷಿಯಲ್ ವಿಚಾರದಲ್ಲಿ, ಅಲ್ಲ ಫ್ರೆಂಡ್ ಲೈಕ್ ಜಗಳ ಮಾಡಿರೋ ವಿಚಾರದಲ್ಲಿ, ಫ್ಯಾಮಿಲಿ ವಿಚಾರದಲ್ಲಿ, ಇಲ್ಲಂದ್ರೆ ಸೊಸೈಟಿಯಲ್ಲಿ ನಡೀತಿರೋ ವಿಚಾರದಲ್ಲಿ, ಒಬ್ಬರನ್ನೊಬ್ರು ನೋಡಿ ಯಾರಿಗಾರು ಒಬ್ರಿಗೆ ಆಕ್ಸಿಡೆಂಟ್ ಆಯ್ತದ, ಅಯ್ಯೋ ಆಕ್ಸಿಡೆಂಟ್ ಆಯ್ತಾ, ನಾವು ರೋಡ್ ಮೇಲೆ ಹೋದ್ರೆ ನಮ್ಗೂ ಆಕ್ಸಿಡೆಂಟ್ ಆಗುತ್ತೆ, ಈ ಒಂದು ಫಿಯರ್ ಇರುತ್ತೆ. ಸೊ ಈ ತರ ಫಿಯರ್ ಇಲ್ದಿರೋರ್ಗೂ ಫಿಯರ್ ಬರುತ್ತೆ, ಬಟ್ ಫಿಯರ್ ಇದ್ದವ್ರಿಗೆ ಫಿಯರ್ ಹೋಗ್ಬೇಕು ಅನ್ನೋದಕ್ಕೋಸ್ಕರ ಮಾಡ್ತೀವಿ. ಅವ್ರಿಗೂ ಕರೆಕ್ಟ್ ಆಗುತ್ತೆ ಸರ್. ಹೇಗಂದ್ರೆ ಲಾಸ್ಟ್ ಅವರು ಬರೋದು ಆತ್ಮ ಒಂದು ಪಾರ್ಟ್ಗೆ ಬರ್ತಾರೆ ಅಲ್ವಾ? ಆತ್ಮ ಅಂದ್ರೆ ಏನು, ಈ ಮೂವಿಯಲ್ಲಿ ಸ್ವಲ್ಪ ಅದ್ರ ಬಗ್ಗೆ ಬಿಡಿಸ್ಕೊಟ್ಟಿದ್ದೀವಿ. ಆತ್ಮ ಅಂದ್ರೆ ಏನು, ಮತ್ತೆ ದೇಹ ಅಂದ್ರೆ ಏನು, ಅದ್ರ ಬಗ್ಗೆನೂ ಸ್ವಲ್ಪ ಸ್ಪಿರಿಚುವಲ್ ಆಗಿ ಕೂಡ ಸಹ ಇನ್ಫೋ ಕೊಟ್ಟಿದ್ದೀವಿ ಇಂಡೈರೆಕ್ಟ್ಲಿ. ಹೇಳಿ ಸರ್. ಹಾ, ಲೈಟ್ ಆಗಿ ಹೇಳಿದೀವಿ. ಆಫ್ಟರ್ ಡೆತ್ ಈ ಸ್ಕ್ರಿಪ್ಟ್ ಇರಲಿಲ್ಲ. ಮೇ ಬಿ ಮಾಂತ್ರಿಕ ಸೆಕೆಂಡ್ ಸೀರೀಸ್ ಅಲ್ಲಿ ಈ ಗೋ ಸೆಂಟರ್ ಬಿಟ್ಟು ನೆಕ್ಸ್ಟ್ ಪ್ಲಾನ್ ಇದೆ, ಪುನರ್ಜನ್ಮ ಒಂದು ಪ್ಲಾನ್ ಇದೆ. ಆ ಸ್ಕ್ರಿಪ್ಟ್ ಅಲ್ಲಿ ಮೇ ಬಿ ನೀವ್ ಹೇಳಿದ್ರಲ್ಲ, ಈ ಪರ್ಟಿಕ್ಯುಲರ್ ಪಾರ್ಟ್ ನ ತಗೊಳ್ತೀನಿ ಸರ್. ಸೀರೀಸ್ ಹೋಗುತ್ತೆ ಸರ್. ಇದು ಆಕ್ಚುಲಿ ನಾನು ಅವಾಗ ಅಪ್ಪುಗ್ ಅನ್ಕೊಂಡಿದ್ದು ಸರ್. ಇದು ನಾನ್ ಆಕ್ಚುಲಿ ಪುನೀತ್ ರಾಜ್ಕುಮಾರ್ ಅವ್ರನ್ನ ಪುನ್ನ ಅಂತ ಕರಿತಿದ್ದೀನಿ. ಪುನ್ನ ಅಂದ್ರೆ ಪುನೀತ್ ಅಣ್ಣ, ಪುನ್ನ ನಮ್ ಪುನ್ನ. ಸೊ ವಿಚ್ ಇಸ್ ಆವಾಗ ಅನ್ಕೊಂಡೆ ಇದು ಪಕ್ಕ ಅಪ್ಪು ಅವ್ರಿಗೆ ಸೂಟ್ ಆಗುತ್ತೆ ಅನ್ಕೊಂಡೆ. ಅಟ್ ದ ಸೇಮ್ ಟೈಮ್ ಆಮೇಲೆ ಧನಂಜಯ್ ಕೂಡ ನಾವು ಟ್ರೈ ಮಾಡಿದ್ವಿ ಒಂದ್ಸಲ, ಬಟ್ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಮಾಡಿಲ್ಲ. ಯಾಕಂದ್ರೆ ಧನಂಜಯ್ ಯಾವಾಗ ಒಂದು ಡೈರೆಕ್ಟರ್ ಸ್ಪೆಷಲ್ ಅಂತ ಮಾಡಿದ್ರು, ಆವಾಗ ಅನ್ನಿಸ್ತು ಅರ್ರೆ ಈ ಹುಡುಗನ್ ಇಟ್ಕೊಂಡು ಏನೋ ಒಂದು ಮಾಡ್ಬೋದು ಅಂತ. ಈಗ ಧನು ಬೆಳೆದ್ಬಿಟ್ಟಿದ್ದಾನೆ, ಅಲ್ಟಿಯಾಗಿ ಹೋಗಿದ್ದಾನೆ ಮೇಲೆ. ಇಸ್ ಗುಡ್ ನಾವು. ಸರ್ ಅದೇ ಕನೆಕ್ಷನ್ ಆವಾಗ ಸಿಗ್ಲಿಲ್ಲ ಸರ್. ಅದು ಸಸ್ಪೆನ್ಸ್ ಇರುತ್ತೆ ಸರ್, ಬಟ್ ಕಥೆನೇ ನಾಯಕ. ಕಥೆ ಮೇನ್ ಸ್ಕ್ರಿಪ್ಟ್ ಸರ್. ಸ್ಕ್ರಿಪ್ಟ್ ಯಾಕಂದ್ರೆ ನಾನು ಸಿನಿಮಾಗಳು ನೋಡ್ತಿರ್ತೀನಿ. ನಾನು ಒಂದು 4-5 ಸಾವಿರ ಸಿನಿಮಾ ನೋಡಿದ್ದೀನಿ ಸರ್. ಓಕೆ, ಈ ಸಿನಿಮಾಗಳು ನೋಡೋ ಟೈಮಲ್ಲಿ ಏನಾಗುತ್ತೆ ಅಂದ್ರೆ, ಎಂಟರ್ಟೈನ್ಮೆಂಟ್ ಒಂದು ಸಿನಿಮಾ ಇರುತ್ತೆ, ಇನ್ನೊಂದು ಕಂಟೆಂಟ್ ಬೇಸ್ಡ್ ಸಿನಿಮಾ ಇರುತ್ತೆ. ನನಗೆ ಎಂಟರ್ಟೈನ್ಮೆಂಟ್ ಜೊತೆಗೆ ಕಂಟೆಂಟ್ ಬೇಸ್ಡ್ ಆಗಿರ್ಬೇಕು ಸಿನಿಮಾ. ಯಾಕಂದ್ರೆ ಜನರು ಥಿಯೇಟರ್ಗೆ ಬರ್ತಾನೆ ಇಲ್ಲ. ರೀಸನ್ ಏನಂದ್ರೆ, ನೋಡೋಣ ಬಿಡು, ಅದು ಅಲ್ಲಿ ಬರುತ್ತೋ ಎಲ್ಲೋ ಒಂದ್ ಕಡೆ ಬರುತ್ತೆ, ನೋಡೋಣ. ಬಟ್ ಏನಂದ್ರೆ ಇಂತ ಒಂದು ಏನಂದ್ರೆ ಇಂಪ್ಯಾಕ್ಟ್ ಕೊಡೋದೆಲ್ಲ ನೀವು ಥಿಯೇಟರ್ ಅಲ್ಲಿ ನೋಡೋದ್ರೇನೆ ಅದೊಂಥರ ಮಜಾ ಇರುತ್ತೆ. ಇಲ್ಲ ನೀವೇ ಹೋಮ್ ಥಿಯೇಟರ್ ಹಾಕೊಂಡು ನೋಡಿದ್ರೆ ಅದು ಮಜಾ ಇರುತ್ತೆ. ಜಸ್ಟ್ ಫೋನ್ಗಳಲ್ಲಿ ಯಾರಿಗೂ ಆಗ್ಲಿ ಮಜಾ ಸಿಗಲ್ಲ. ಅಡ್ಜಸ್ಟ್ ಏನಂದ್ರೆ, ಈ ಮೂವಿ ನಾನು ನೋಡಿದ್ದೀನಪ್ಪ, ಅಲ್ಲಿ ನೋಡಿದೀನಿ, ಇಲ್ಲಿ ನೋಡಿದೀನಿ ಅಂತ. ಬಟ್ ರಿಯಲ್ ಆ ಫೀಲ್ ಸಿಗೋದೇನಂದ್ರೆ ಥಿಯೇಟರ್ ಅಲ್ಲೇ. ಇವಾಗಿಂದ ಸಿನ್ಸ್ 70+ ಇಯರ್ಸ್ ಇಂದಾನು ನೀವು ಥಿಯೇಟರ್ ಅಲ್ಲೇ ನೋಡಿದ್ರೆ ಅದೊಂದು ಮಜಾ. ಅದ್ ನೀವು ಹೋಮ್ ಥಿಯೇಟರ್ ಆಗ್ಲಿ, ಇಲ್ಲಾಂದ್ರೆ ಈ ತರ ಸಿಂಗಲ್ ಸ್ಕ್ರೀನ್ಸ್ ಆಗ್ಲಿ, ಇಲ್ಲಾಂದ್ರೆ ಮಲ್ಟಿಪ್ಲೆಕ್ಸ್ ಅಲ್ಲಿ ಎಲ್ಲಾದ್ರೂ ಆಗ್ಲಿ, ನೀವು ಥಿಯೇಟರ್ ಅಲ್ಲೇ ನೋಡ್ಬೇಕು, ಅದೊಂದು ಎಂಜಾಯ್ ಮಾಡ್ಬೇಕು. ಹೌದು ಸರ್. ಅದಿಲ್ಲ, ಇದ್ರಲ್ಲಿ
ಒಂದು ಕಂಟೆಂಟ್ ಅಲ್ಲಿ ಮೆನ್ಷನ್ ಮಾಡ್ತಾನೆ, ಹೇಗಂದ್ರೆ ಟೆಕ್ನಾಲಜಿಯನ್ನ ಮಾತ್ರೆಗಳು, ಅದು ಟ್ಯಾಬ್ಲೆಟ್ ಟೆಕ್ನಾಲಜಿಯನ್ನ ಮಾತ್ರೆಗಳು ಡೈಲಿ ಡಿಸೈನ್ ಆಗಿ ಹುಟ್ಟಿಕೊಳ್ಳುತ್ತವೆ. ಅದಕ್ಕೆ ಚಿಪ್ ಅಲ್ಲಾದ್ರೂ ಆಗ್ಲಿ, ಇಲ್ಲ ಫೋನ್ಗಳಲ್ಲಾಗ್ಲಿ, ಕೆಮೆರಾಗಳಲ್ಲಾಗ್ಲಿ, ಯಾವುದೇ ವಿಚಾರದಾಗ್ಲಿ ಅದಕ್ಕೆಲ್ಲ ಚಿಪ್, ಇವನ್ ಲೈಟ್ ಅಲ್ಲಾಗ್ಲಿ ಆ ಒಂದು ಚಿಪ್ ಅನ್ನೋದಿರುತ್ತೆ. ಈ ಟ್ಯಾಬ್ಲೆಟ್ಸ್ ಬೆಳೀತಾ ಇದೆ, ಬೆಳೆದಾಗ ಏನೋ ಟೆಕ್ನಾಲಜಿ ಅನ್ನೋದು ಬೆಳೀತಾ ಇದೆ. ನಮ್ಮ ಮೂವಿಯಲ್ಲಿ ಏನಂದ್ರೆ ಸರ್, ಮೂಢನಂಬಿಕೆಯನ್ನು ತೆಗೆದು ಈಗಿನ ಸೈನ್ಸ್ ನ ಅಡಾಪ್ಟ್ ಮಾಡಿಕೊಂಡು ಏನಿದೆ ರಿಯಾಲಿಟಿ ಅನ್ನೋದು ತೋರಿಸ್ಬೇಕು ಅನ್ನೋದೇ ಮಾಡಿದ್ವಿ ಸರ್. ಆಗಿದೆ ಸರ್, UIA ಕೊಟ್ಟಿದ್ದಾರೆ, ಇದೇ ಥಿಯೇಟರ್ ಅಲ್ಲಿ, ಇದೇ ಪ್ಲೇಸ್ ಅಲ್ಲಿ, ಇಲ್ಲೇ ಕೊಟ್ಟಿದ್ದಾರೆ. ಅದಿತ್ತು ಸರ್, ಹೇಳಿದ್ರು, ಇಲ್ಲೇ ಬಂದು ಕೇಳಿದ್ರು ನಮ್ಮ ಸೆನ್ಸರ್ ಆಫೀಸರ್. ಆಕ್ಚುಲಿ ಅವ್ರು ಬಂದಾಗ್ಲೇ ಒಂದ್ ಮಾತಂದಿದ್ರು ನನ್ಗೆ, ವ್ಯಾಸವನ್ ಕೃಷ್ಣ ಅವರ ಬನ್ನಿ ಅಂದ್ರು. ಸರ್ ನನ್ನ ಹೆಸರು ವ್ಯಾಸವನ್ ಕೃಷ್ಣ ಅಲ್ಲ, ವ್ಯಾನವರ್ಣ ಅಂದೆ. ಆಕ್ಚುಲಿ ಆ ಕ್ಯಾರೆಕ್ಟರ್ ವ್ಯಾಸವನ್ ಕೃಷ್ಣ ಅನ್ನೋ ಕ್ಯಾರೆಕ್ಟರ್ ಲಾಸ್ಟ್ ಅಲ್ಲಿ ಗೊತ್ತಲ್ಲ, ನಾನು ವ್ಯಾಸವನ್ ಕೃಷ್ಣ, ಎಲ್ಲರೂ ಶಾರ್ಟ್ ಆಗಿ ಕೃಷ್ಣ ಅಂತ ಕರೀತಾರೆ. ಸೊ ಆ ಕ್ಯಾರೆಕ್ಟರ್ ಅವರು ಡೆಪ್ತ್ ಅವ್ರು ಹೇಳಿದ್ರು, ಸರ್ ಇಲ್ಲ ಸರ್ ನನ್ನ ಹೆಸರು ಆಕ್ಚುಲಿ ವ್ಯಾನವರ್ಣ ಅಂತ. ಅದಾದ್ಮೇಲೆ ಅವ್ರು ಹೇಳಿದ್ರು, ಸರ್ ನನ್ಗೆ ನಾನ್ ಕೇಳಿದೆ, ಸರ್ ನಂಗೆ ಯು ಸರ್ಟಿಫಿಕೇಟ್ ಬೇಕು ಅಂತ. ಸರ್ ಯು ಸಿಗಲ್ಲ, ಒಂದ್ 2-3 ಸೀನ್ಸ್ ತೆಗಿಬೇಕಾಗುತ್ತೆ, ಬಟ್ ಅದನ್ನು ಕಷ್ಟ ಇದೆ, ಯಾಕಂದ್ರೆ ಮಕ್ಕಳು ನೋಡ್ಬೇಕಂದ್ರೆ ವಿಚ್ ಇಸ್ ಒಂದು ಪೇರೆಂಟಲ್ ಗೈಡ್ ಬೇಕು ಅಂತ. ಅಂದ್ರೆ ಔಟ್ ಅಂಡ್ ಔಟ್ ಭಯ ಇಲ್ಲ, ಒಂದು 60-70% ಮಾತ್ರ ಥಿಯೇಟರ್ ಅಲ್ಲಿ ಮಾತ್ರ ಢಗ್ ಅನ್ಸುತ್ತೆ ಸರ್, ಅದು ಮಾತ್ರ ಅದೊಂದು ಫೀಲ್ ಇದೆ. ಯಾಕಂದ್ರೆ ನಾವು ಎಡಿಟಿಂಗ್ ಮಾಡೋ ಟೈಮಲ್ಲಿ ಏನ ಸ್ಪೀಕರ್ ಸೌಂಡ್ಸ್ ಹಾಕೊಂಡು ಕೇಳೋ ಟೈಮಲ್ಲಿ ಒಂದಿನ ರಾತ್ರಿ ಒಂದು ಇನ್ಸಿಡೆಂಟ್ ನಡೀತು, ಹೇಳ್ತೀನಿ. ಒಬ್ಬನೇ ಎಡಿಟ್ ಮಾಡ್ತಿದ್ದೆ ರಾತ್ರಿ ಹೊತ್ತು 2-2:30ಗೆ. ಅದೇನೋ ಗೊತ್ತಿಲ್ಲ, ಒಂದ್ 5 ನಿಮಿಷ ರೆಸ್ಟ್ ತಗೊಳ್ಳೋಣ ಅಂತ ಮಲ್ಕೊಂಡಿದ್ದೀನಿ, ಹೀಗೆ ಮಲಗಿದ್ದೀನಿ. ಕೀಬೋರ್ಡ್ ಮೇಲೆ ಕೈ ಹೋಗಿದೆ ಸರ್. ಆ ಮ್ಯೂಸಿಕ್, ಆ ಸೌಂಡಿಗೆ, ಆ ಸಿಚುವೇಶನ್ ನೋಡೋಣ ನಾನೇ ಠಕ್ಕಂದ್ ಎದ್ಬಿಟ್ಟೆ. ನೋಡಿದ್ರೆ ಮನೇಲಿ ಯಾರು ಇಲ್ಲ, 3 BHK, ನಾನು ಒಬ್ಬನೇ, ಫುಲ್ಲು ಸರೌಂಡೆಡ್ ಡಾರ್ಕ್. ನಾನು ನಾರ್ಮಲ್ ಡಾರ್ಕ್ ರೂಮ್ ಅಲ್ಲೇ ಇರ್ತೀನಿ, ಫುಲ್ಲು ಡಾರ್ಕ್. ನನಗೆ ನೋಡಿ ಶಾಕ್ ಆಗಿರುತ್ತೆ, ಅರ್ರೆ ಇದೇನಿದು, ನನಗೆ ಬೈಕ್ಸಿದೆ ಅಂದ್ರೆ ಒಂದ್ ಫ್ಯೂ ಸೆಕೆಂಡ್ಸ್ ಇದು ಏನೋ ಒಂದು ಮ್ಯಾಜಿಕ್ ಮಾಡೇ ಮಾಡುತ್ತಂತ. ಇದೇ ನಾವು ಒಂದು ಪ್ರೆಸ್ ಮೀಟ್ ಮಾಡಿದಾಗ ಎಲ್ಲಿ ಸರ್, ಐ ಥಿಂಕ್ ಯಾವ ಸರ್ ಲಾಸ್ಟ್ ಟೈಮ್ ಮಾಡಿದ್ನ ಪ್ರೆಸ್ ಮೀಟ್ ಪ್ಲೀಸ್ ಇಲ್ಲಿ ಲಾಸ್ಟ್ ಪ್ರೆಸ್ ಮೀಟ್ ಮಾಡಿದ್ವಿ ರೇಣುಕಾಂಬದಲ್ಲಿ, ಅಲ್ಲಿ ಮಾಡಿದ್ವಿ. ಫಸ್ಟ್ ಟೆಸ್ಟಿಂಗ್ ಮಾಡ್ಕೊಳಕ್ ಹೋಗಿದ್ವಿ ನಾವು, ಐ ಥಿಂಕ್ ಆ ಟೈಮಲ್ಲಿ ಪ್ರೆಸ್ ಇದ್ರೆ ಅನ್ಕೊಳ್ತೀನಿ, ನೋಡ್ಲಿಲ್ಲ. ನಾವಿಬ್ರು ಟೆಸ್ಟ್ ಮಾಡೋ ಟೈಮ್ ಅಲ್ಲಿ ಅವರು ವಾಲ್ಯೂಮ್ 7 ಹೋಗಿದ್ರು. 7 ಹೋದವರು ಭಯಪಟ್ಟು ಮತ್ತೆ 3-4 ಬಂದಿದ್ದಾರೆ ಅವರು, ಸರ್ ಬೇಡ ಕಡಿಮೆ ಮಾಡ್ಕೊಳ್ಳಿ ಅಂತ. ಒರಿಜಿನಲ್ ಹೆಸರು ಬಂದು H. ವೆಂಕಟೇಶ್ ರಾವ್ ಸರ್. ಅದು ಡೈರೆಕ್ಟರ್ ಆಗಿ ಬೇಕು ಅಂದಾಗ ನಾನು ಆಗ ವೆಂಕಟ್ ಅನ್ನೋ ಹೆಸರನ್ನೇ ಪ್ಲಾನ್ ಮಾಡೋಣ ಅನ್ಕೊಂಡ್ವಿ. ಆ ಟೈಮಲ್ಲೇ ಹುಚ್ಚ ವೆಂಕಟ್ ಅವ್ರದ್ದು ಹೆಸರು ಝೂಮ್ ಆಗಿ ಹೋಗ್ತಿತ್ತು. ಆಗ್ಲೂ ನೀವು ನಂತರ ನನ್ನ ಹೇರ್ ಹಾಗೆ ಇತ್ತು ಸರ್, ಫುಲ್ ಕರ್ಲಿ, ಅದು ಇದು ಸೇಮ್ ನಿಯರ್ ಬೈ ಏರಿಯಾ. ಅವ್ರ ಇಂದ್ರನಗರ ಅಂದ್ರೆ ನಾವು ಆಲ್ಮೋಸ್ಟ್ ಅಲ್ಲಿ ನಾವು 4-5 ಕಿಲೋಮೀಟರ್ ಅಷ್ಟೇ ನಮ್ದು ಏರಿಯಾ. ಆಮೇಲೆ ಇದ್ ಮಾಡಿಸಿದ್ವಿ, ಪೋನಿಟೈಲ್ ಮಾಡಿಸಿದ್ವಿ. ಈ ಸಿನಿಮಾಗೋಸ್ಕರ ಕೆಲವು ರಿಸರ್ಚ್ ಎಲ್ಲ ಮಾಡಿದಾಗ ಹೇರ್ ಕಟ್ ಹೇಗಿರ್ಬೇಕು, ಈ ಪರ್ಸನ್ ಯಾರು ಗೈಡ್ ಮಾಡಕ್ ಬರ್ತಿದ್ದಾನೋ ಆ ಪರ್ಸನ್ ಈ ಹ್ಯಾಸ್ ಟು ಬಿ ಸಮಥಿಂಗ್ ಚೆನ್ನಾಗಿರ್ಬೇಕು, ನೋಡಕ್ಕೂ ಚೆನ್ನಾಗಿರ್ಬೇಕು. ಯಾಕಂದ್ರೆ ನಮ್ಮ ಮೈಂಡ್ ಅಲ್ಲೆಲ್ಲ ಕೃಷ್ಣ ಒಂದೇ ಜಗದ್ಗುರು, ಆ ಪರ್ಸನ್ ಒಬ್ಬರೇ ಜಗದ್ಗಿ ಗುರು. ಸೊ ಅವರಲ್ಲಿ ಕೆಲವು ಕ್ವಾಲಿಟೀಸ್ ಏನಂದ್ರೆ, ಅವರು ನೋಡಕ್ ಹಂಗಿದ್ರೆ ಡಸ್ಕಿ ಒಂಥರ ಕಲರ್ಸ್ ಹಿಂಗಿದ್ರು ಏನೋ ಒಂದು ವೆರೈಟಿ, ಆ ಪರ್ಸನ್ ನೋಡಿದ್ರೆ ಅಪ್ಪಾ ನಮ್ಗೆಲ್ಲ ಒಂಥರ ವೈಬ್ರೇಷನ್. ಕೃಷ್ಣ ಇಲ್ಲಿ ಬಂದಿದ್ದಾನಂದ್ರೆ ಎಲ್ಲರೂ ಓಡ್. ಇನ್ ಕೇಸ್ ನನಗ್ ಕೃಷ್ಣ ಇಲ್ಲಿ ಕಾಣಿಸಿದ್ನಂದ್ರೆ ನನಗೆ ಲೈಕ್ ಏನಂದ್ರೆ ಎಲ್ಲಾ ಬಿಟ್ಬಿಟ್ಟು ಆ ಕೃಷ್ಣ ಹೊಡ್ಕೊಡೋಣ, ಎಲ್ಲರೂ ಓಡೋಣ ಅಂತ. ಸೊ ಅಷ್ಟು ಪ್ರೀತಿ. ಅದಕ್ಕೋಸ್ಕರನೇ ಕೃಷ್ಣ ಸರ್ಕಲ್, ಅದು ಕೃಷ್ಣ ಸರ್ಕಲ್ ಆಕರ್ಷಣ. ಆಕ್ಚುಲಿ ಆಕರ್ಷಣ ಕೃಷ್ಣ 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 ಅಂತ ಬಂದಿದೆ. ಹಾಗಾಗಿ ಆಕರ್ಷಣ. ಸಂಕುಲ ಬಂದು ಸಮ್ ಪ್ಲಸ್ ಕುಲ. ಸಮ್ ಅಂದ್ರೆ ಒಳ್ಳೆಯ, ಕುಲ ಅಂದ್ರೆ ಯೂನಿಟ್ ಅಂತ ಗ್ರೂಪ್. ನನ್ನ ಹೆಸರು ವ್ಯಾನ ಅನ್ನೋದು ಗಾಳಿ ಸರ್, ವ್ಯಾನ ಅಪಾನ ಅಂತ ಬರುತ್ತಲ್ಲ, ಅದರಲ್ಲಿ ವ್ಯಾನ ಅನ್ನೋದು ನನಗೆ ಆ ವ್ಯಾನ ಅನ್ನೋದು ತುಂಬಾ ಇಷ್ಟ ಆಯ್ತು. ಸಮಥಿಂಗ್ ಇದು ಚೆನ್ನಾಗಿದೆ. ಆಮೇಲೆ ವರ್ಣ ಅಂತ ನಾನು ತಮಿಳುನಾಡಲ್ಲಿ ಇದ್ದಾಗ ತಮಿಳ್ ಒಂದು ಮೂವಿ ವರ್ಕ್ ಮಾಡ್ತಿದ್ದೆ, ಅಂದ್ರೆ ಅದು ಅಸಿಸ್ಟೆಂಟ್ ಡೈರೆಕ್ಟರ್ ವರ್ಕ್ ಮಾಡ್ತಿದ್ದೆ. ಅದು ಅಸಿಸ್ಟೆಂಟ್ ಡೈರೆಕ್ಟರ್ ಎಲ್ಲ ಪ್ರೊಡಕ್ಷನ್ ವರ್ಕ್ ಮಾಡ್ತಿದ್ದೆ.
ಆಗ ನನ್ನ ಹೆಸರು ಏನಾದ್ರು ಒಂದ್ ಸ್ವಲ್ಪ ಯುನಿಕ್ ಆಗಿರ್ಬೇಕು, ಎಲ್ಲಾರು ಇಟ್ಕೊಂಡಂಗೆ ಇಟ್ಕೋಬಾರ್ದು ಅಂತ ವರ್ಣ ಅಂತ ಇಟ್ಕೊಳ್ಳೋಣ ಅಂತ ಪ್ಲಾನ್ ಇಟ್ಕೊಂಡೆ. ಆ ವರ್ಣ ಬರ್ತಾ 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 ಏನಾಯ್ತು, ನಾನು ಓನ್ ಪ್ರೊಡಕ್ಷನ್ ನಾವು ಓನ್ ಸಿನಿಮಾ ಮಾಡ್ಬೇಕು ಅಂದ್ರೆ ನನ್ನ ಹೆಸರು ವರ್ಣ ಇರ್ಲಿ ಅಂತ ಅನ್ಕೊಂಡೆ. ಮತ್ತೆ ವ್ಯಾನ್ ಅನ್ನೋದು ರಿಸರ್ಚ್ ಮಾಡಿದೆ, ತುಂಬಾ ರಿಸರ್ಚ್ ಮಾಡಿ ವ್ಯಾನ ವರ್ಣ ಇಟ್ಕೊಂಡು. ಜಮುಲ್ ಅನ್ನೋದು ಮನೆ ಹೆಸರು, ಲೈಕ್ ಈಗ ಕೊನೆದಲ್ಲ ಶೇಖರ್ ಕಮೂಲ, ಲೈಕ್ ಈ ತರ ಜಮುಲ್ ಹಾಗೆ ಕೇಳಿ ಸರ್ ಕೊಡ್ಲ. ಸರ್ ಸಾರಿ ಸರ್ ಒಬ್ರು ಬಂದು ಸೌತ್ ಆಫ್ರಿಕಾದಲ್ಲಿ ಇದಾರೆ ಸರ್, ಇನ್ನೊಬ್ರು ಬಂದು ಲೈಕ್ ಔಟ್ ಆಫ್ ಸ್ಟೇಟ್ ಇದಾರೆ. ಕರೆದ್ವಿ ಸರ್ 2-3 ವೀಕ್ಸ್ ಅವರು ಟ್ರಿಪ್ ಹೊಡಿತಿದ್ದಾರೆ ಸರ್ ವರ್ಕ್ ಮೇಲೆ. ಹಾಗಾಗಿ ನೆಕ್ಸ್ಟ್ ಇದಕ್ಕೆ ಜಾಯ್ನ್ ಆಗ್ತೀನಿ ಅಂದಿದ್ದಾರೆ ಇಬ್ರು. ಸೊ ಲಕಿಲಿ ಅವರು ಬಂದ್ರೆ ಇನ್ನೊಂದು ಗ್ರೂಪ್ ಬೆಳೆಯುತ್ತೆ ಸರ್. ಈ ಅಮಾವಾಸ್ಯೆ ಇದು ಅದೇ ನಮ್ದು ಮಂತ್ ಅಲ್ಲಿ ಪ್ಲಾನ್ ಮಾಡ್ಕೊಳ್ತಾ ಇದೀವಿ ಸರ್, ಈ ಮುಗಿಲಿ ಇದೊಂದು ಮಂತ್ ಅಂತ. ಇವ್ರದ್ದು ನಾವು ಇಂಟರ್ವ್ಯೂಸ್ ನೋಡ್ತಾ ಇರ್ತೀನಿ, ಬ್ಯಾಕ್ ಗ್ರೌಂಡ್ ವಾಯ್ಸ್ ಮಂಜು ಬಂದ್ರು, ನವೀನ್ ಕೃಷ್ಣ ಬಂದ್ರು, ಈ ವಾಯ್ಸ್ ಕೇಳಿಸ್ಕೊಂಡು ನವಾಗ ಬಂದ್ರಲ್ಲ ಅನ್ಸುತ್ತೆ. ಅವಾಗೆಲ್ಲ ಕೇಳಿಸ್ಕೊಂಡಾಗ